ಅರವಿಂದ್ ಕಾಮತ್ ಸರ್ ನಮಸ್ತೆ. ಇವತ್ತು ಹೈಕೋರ್ಟ್ನ ಒಂದು ಬಾಗಿಲಲ್ಲಿದ್ದೀರಿ. ಈಗ ತಾನೇ ನಮ್ಮ ಮೈಸೂರು ರವಿಕುಮಾರ್ ಅವರು ಅಮಾನತು ತಗೊಂಡ್ರು ಅಂತ ಹೇಳಿ ಎಲ್ಲ ಕಡೆ ಓಡ್ತಾ ಇದೆ ವಿಷಯಗಳು. ಈ ವಿಷಯದ ಬಗ್ಗೆ ತಾವೇನು ಹೇಳ್ತೀವಿ? ಭಾಳ ತಪ್ಪು. ಅವರ ಕೈಗೆ ಅಮಾನತ್ತು ಆಗಿರುವ ಒಂದು ಆರ್ಡರ್ ಕೊಡದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮದೇ ಕುಟುಂಬ, ನನ್ನ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ನಾವು ಹೇಳ್ತೀವಿ, ಕಂಟೆಸ್ಟ್ ಎಲೆಕ್ಷನ್ಗೆ ಹೋಗುವಾಗ ಅವರ ವಿರುದ್ಧ ಅವರ ಫೋಟೋಗಳನ್ನು ಹಾಕಿ ನಿಮ್ಮ ಒಂದು ಕಾಂಟ್ಯಾಕ್ಟ್ಸನ್ನು ಯೂಸ್ ಮಾಡಿ ಬಾರ್ ಆ್ಯಂಡ್ ಬೆಂಚು, ಕೋರ್ಟ್ ಬೀಟ್ಸು, ಬೇರೆ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇವರ ಫೇಸ್ಗಳನ್ನು ಹಾಕಿ ಇವ್ರಿಗೆ ಚಾನ್ಸ್ ಕೊಡುವ ಮೊದಲೇ, ಅವರ ಏನು ಹೇಳಬೇಕು ಅಂತ ಕೇಳೋ ಮೊದಲೇ ಅವರನ್ನು ನೀವು ಡಿಫೇಮ್ ಮಾಡಿದ್ರಿ. ಇದರಷ್ಟು ಪಾಪದ ಕೆಲಸ ಬೇರೆ ಯಾವುದಿಲ್ಲ ಅಂತ ನಾನು ಹೇಳ್ತೀನಿ. ನಾನೊಬ್ಬ ಗವರ್ನಿಂಗ್ ಕೌನ್ಸಿಲ್ ಆಗಿ ಒಂದಷ್ಟು ಜನ ನನಗೆ ಓಟ್ ಹಾಕಿ ಅವ್ರಿಗೋಸ್ಕರ ನಾನು ಫೈಟ್ ಮಾಡಬೇಕು, ಅವ್ರಿಗೋಸ್ಕರ ನಿಲ್ಲಬೇಕು. ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಇರೋದು ಅಡ್ವೊಕೇಟ್ಸು ರೈಟ್ಸ್ ಆ್ಯಂಡ್ ಡ್ಯೂಟೀಸ್ ಪ್ರೊಟೆಕ್ಟ್ ಮಾಡೋದಕ್ಕೆ, ಅವರ ಡ್ಯೂಟೀಸನ್ನು ಹೇಳ್ಕೊಡ್ಬೇಕು. ಸರ್, ಇಷ್ಟೊತ್ತು ಹೇಳಿದ್ರಿ ಯಾವುದೋ ಒಂದು ನಮ್ಮ ರವಿಕುಮಾರ್ ಅವ್ರದ್ದು ನೋಟಿಸ್ ಬಂದಿಲ್ಲ, ಒಂದು ಇದು ಮಾಡ್ತಾಯಿದ್ದಾರೆ. ಯಾರು ಸರ್ ಅವರು? ಯಾರು ಈ ಥರ ಮಾಡ್ತಾಯಿದ್ದಾರೆ? ನನಗೂ ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಇದೆಲ್ಲ ಈ ಮಾಧ್ಯಮಗಳಲ್ಲಿ ಸ್ಟಾರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನು ಇಷ್ಟೊಂದು ಗದ್ದಲ ಆಗ್ತಿದೆಯಲ್ಲ ಅಂಥೇಳಿ ರೀಲ್ಸ್ ಬಗ್ಗೆ ನನಗೆ ಗೊತ್ತಿದೆ. ಈಗ ನಂದು ರೀಲ್ಸ್ ಮಾಡಿ ಬಿಡುವವ್ರ ವಿಚಾರವಾಗಿ ನಂದು ಅದ್ರ ಬಗ್ಗೆ ಟೋಟಲ್ ಸಪೋರ್ಟ್ ಇಲ್ಲ, ಈಚೆನೂ ಇಲ್ಲ, ಅದ್ರ ಬಗ್ಗೆ ಡಿಬೇಟಬಲ್. ಆದರೆ ರವಿಕುಮಾರ್ ಮಾಡಿರುವಂಥ ಕೆಲಸ ಅರವಿಂದ್ ಕಾಮತ್ ನನಗೆ ಸಾಧ್ಯ ಇಲ್ಲ. ಎಂಥ ಒಂದು ಧೈರ್ಯ ಬೇಕದಕ್ಕೆ. ರಿಸಾರ್ಟ್ ಮಾಫಿಯಾ ಎದುರು ಮಾತಾಡಬೇಕಾದ್ರೆ ಆ ಜಾಗದಲ್ಲಿ ನಿಂತು ತನ್ನ ಜೀವದ ಹಂಗನ್ನು ತೊರೆದು ಆ ವ್ಯಕ್ತಿ ಮಾಡ್ತಿದ್ದಾರಂದರೆ ನನಗಾಗಲ್ಲ. ಅಟ್ಲೀಸ್ಟ್ ಕಡೆ ಪಕ್ಷ ನಾನು ಅವನ ಜೊತೆ ನಿಲ್ಲಕ್ಕಾದರೂ ಆಗಲ್ವ? ನಾನು ಅವರ ಪಕ್ಷ ಇದ್ದೀನಿ. ಅವ್ರಿಗೆ ಅಮಾನತು, ಅವರ ಮಾತುಗಳನ್ನು ಕೇಳದೆ ಏಕಪಕ್ಷೀಯವಾಗಿ ಪಾಸ್ ಮಾಡಿರುವಂಥ ಈ ಒಂದು ಆರ್ಡ್ರನ್ನ ನಾನು ಖಂಡಿಸ್ತೀನಿ. ಅದನ್ನು ವಾಪಸ್ ತೊಗೊಳ್ಬೇಕು. ಅವರನ್ನು ಹಾನರ್ ಮಾಡಬೇಕು, ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು. ಇಂಥ ವಕೀಲರು ಇದ್ದಾರಲ್ಲ ನಮ್ಮ ಒಂದು ಕರ್ನಾಟಕದಲ್ಲಿ ಅಂತೇಳಿ ನಾವು ಹೆಮ್ಮೆ ಪಡಬೇಕು. ಇಂಥ ಜಾಸ್ತಿ ವಕೀಲರು ಬರಬೇಕು. ನಮ್ಮ ಹೊಸ ಹುಡುಗರು ಬರ್ತಿದ್ದಾರೆ. ಪ್ರತಿ ವರ್ಷ 3,000 4,000 ಜನ ಅಡ್ವೊಕೇಟ್ಸ್ ಎನ್ರೋಲ್ ಆಗ್ತಾ ಇದ್ದಾರೆ. ಈ ಎನ್ರೋಲ್ ಆಗುವಂಥವ್ರಿಗೆ ಒಂದು ಸ್ಫೂರ್ತಿ ಬರಬೇಕು. ಒಂದು ಕಾಲದಲ್ಲಿ ಫ್ರೀಡಮ್ಸ್ ಫೈಟ್ ಮಾಡುವಾಗ ಎಲ್ಲರೂ ಅಡ್ವೊಕೇಟ್ಸ್ ಆಗಿದ್ದರು, ಎಲ್ಲ ಪೊಲಿಟಿಷಿಯನ್ಸ್ಗಳು ಅಡ್ವೊಕೇಟ್ಸ್ ಆಗಿದ್ದರು. ಇವತ್ತಿನ ದಿನ ಎಲ್ಲರೂ ಓಡೋಗ್ತಿದ್ದಾರೆ. ಏನಕ್ಕೆ? ನಮಗೆ ಭಯ ಹುಟ್ಟುಬಿಟ್ಟಿದೆ. ಈ ಭಯವನ್ನು ಬಿಡಬೇಕು. ರವಿಕುಮಾರ್ ಅಂತವರಿಂದ ನಾವು ಸ್ಫೂರ್ತಿಯನ್ನು ಪಡೆದು ನಾವು ಇನ್ನೂ ಮುನ್ನುಗ್ಗಬೇಕು ಅಂತ ನಾನು ಹೇಳ್ತೀನಿ. ಹೌದು, ಎಲ್ಲನೂ ಮಾಧ್ಯಮದ ಮುಖಾರ ಆಗಲ್ಲ, ಹಾಗಂತ ಎಲ್ಲನೂ ಕೋರ್ಟಲ್ಲೂ ಆಗಲ್ಲ. ಮಹಾತ್ಮ ಗಾಂಧಿಯವರು ನಮಗೆ ಫ್ರೀಡಮ್ ಮಾಡಿದ್ದಾರೆ, ಸತ್ಯಾಗ್ರಹ ಮಾಡಿದ್ದಾರೆ. ಆ ಜಮಾನದಲ್ಲಿ ಇದು AI ಜಮಾನ, ಸೋಷಿಯಲ್ ಮೀಡಿಯಾ ಜಮಾನ. ಸೋಷಿಯಲ್ ಮೀಡಿಯಾ ಅವರು ಇಫೆಕ್ಟಿವ್ ಆಗಿ ಯೂಸ್ ಮಾಡಿದ್ದಾರೆ. ಬಹಳಷ್ಟು ಬೇರೆ ವಿಷಯಗಳನ್ನು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಗಮನ ಹರಿಸ್ಬೋದು. ಮುಂದಿನ ಈ ಎಲೆಕ್ಷನ್ ನಂತರ ಮುಂದಿನ ಬರುವಂಥ ಯಾರು 25 ಜನ ಇದ್ದಾರೆ ಅವರು ಖಂಡಿತವಾಗಲೂ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ನಾನು ಆಶಿಸ್ತೀನಿ. ಒಳ್ಳೆ ಜನರನ್ನು ಆಯ್ಕೆ ಮಾಡಬೇಕು ಅಂತ ನಾನು ನನ್ನ ಒಂದು ಕೇಳ್ಕೊಳ್ತಾ ಇದ್ದೀನಿ. ಬೆಂಗಳೂರಿನಿಂದ ಬಹಳಷ್ಟು ಜನ ಸಪೋರ್ಟ್ ಮಾಡಬೇಕು. ಕರ್ನಾಟಕದಾದ್ಯಂತ ಯೋಚನೆ ಮಾಡಿ ಒಳ್ಳೆ ಜನರ ಧೈರ್ಯ ಇಂಥವ್ರನ್ನ, ನಮಗೆ ಬ್ರದರ್ ಅಂತ ಬೈ ಮಾತ್ಸ್ ಬೇಡ, ನಮಗೆ ಕ್ರೊಕೊಡೈಲ್ ಸ್ಟಿಯರ್ ಬೇಡ, ನಮ್ಮ ಜೊತೆ ನಿಲ್ಲುವವರಂಥವ್ರು ಬೇಕು. ಹಾಗಾದರೆ ಅನ್ಯಾಯಕ್ಕೆ ನಿಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಕರುಣೆಯಿಂದ ನೋಡಿರಿ, ಮರ್ಸಿಯಿಂದ ನೋಡಿರಿ. ಏಕಾಏಕಿಯಾಗಿ ಅವ್ರನ್ನ ಈ ರೀತಿಯಲ್ಲಿ ಡಿಫೇಮ್ ಮಾಡುವಂಥದ್ದು ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಸರ್, ಅರವಿಂದ್ ಕಾಮತ್ ಸರ್ ಈ ರೀತಿ ರವಿಕುಮಾರ್ ಹೆಲ್ಪ್ ಮಾಡ್ತಾ ಕೆಲಸ ಮಾಡ್ತಾ ಇದ್ದಾರೆ ಕಾಮತ್ ಅವರು ಅಂತ ನಮಗೆ ಸುದ್ದಿ ಇದೆ. ನಿಮ್ಮ ಬಸವರಾಜ್ ಅವರೇ ಸಾಕು ರಾಂಗ್ ಸುದ್ದಿ ಮಾಡೋದಕ್ಕೆ. ಅರವಿಂದ್ ಕಾಮತ್ ಏನು ಮಾಡೋದು ಅವ್ರು ಗೊತ್ತಾ? ಯಾರಾದರೂ ಅವ್ರ ಗ್ರೂಪಲ್ಲಿ ಏನಾದರೂ ರಾಂಗ್ ಹಾಕಿದರೆ ಅವ್ರನ್ನ ತೆಗೆದುಬಿಡೋದು, ರಿಮೂವ್. ಆಮೇಲೆ ಅವ್ರಿಗೆ ಫೋನ್, ನಿಮ್ಮ ಬಸವರಾಜ್ ಅವರೇ ಸಾಕು ರಾಂಗ್ ಸುದ್ದಿ ಮಾಡೋದಕ್ಕೆ. ಅರವಿಂದ್ ಕಾಮತ್ ಏನು ಮಾಡೋದು ಅವ್ರು ಗೊತ್ತಾ? ಯಾರಾದರೂ ಅವ್ರ ಗ್ರೂಪಲ್ಲಿ ಏನಾದರೂ ರಾಂಗ್ ಹಾಕಿದರೆ ಅವ್ರನ್ನ ತೆಗೆದುಬಿಡೋದು, ರಿಮೂವ್. ಆಮೇಲೆ ಅವ್ರಿಗೆ ಫೋನ್ ಮಾಡೋದು. ಫಸ್ಟು ಶೂಟ್ ಮಾಡೋಕ್ಕೆ ಬರ್ತಾರೆ, ಆಮೇಲೆ ಕಾಲು ಹಿಡಿತಾರೆ. ಅಂಥ ಕ್ಯಾರೆಕ್ಟರ್ ಬಸವರಾಜ್ ಅವರು. ನಾನು ಹತ್ತಿರವಾಗಿ ನೋಡಿದ್ದೀನಿ ಇದನ್ನು. ನಾನು ಅವ್ರಿಗೆ 2008ರಲ್ಲಿ, ಈಗ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು, ಅದು ಅವರ ವೈಯಕ್ತಿಕ ವಿಷಯ. ಆದರೆ ಇನ್ನೊಬ್ಬನ ವೈಯಕ್ತಿಕ ವಿಷಯಕ್ಕೆ ಮುಟ್ಟಬೇಡ್ರಿ.
ಅರವಿಂದ್ ಕಾಮತ್ ಭಯ ಬೀಳುವವನಲ್ಲ, ಅದು ನೆನಪಿರಲಿ ಬಸವರಾಜ್ ಅವರೇ. ಭಯ ಅಂತೂ ಖಂಡಿತ ಬೀಳಲ್ಲ. ನೀವು ಎಲ್ಲಿ ಬೇಕಾದ್ರೂ ಹೋಗಿ, ನಾನು ಅಲ್ಲಿ ಬರ್ತೀನಿ. ಸರ್ ಈಗ ಅಂದರೆ ಇದು ಬಸವರಾಜ್ ಅವ್ರಿಗೂ ರವಿಕುಮಾರ್ ಅವ್ರಿಗೂ ಒಂದು ಇದೆ, ಇದರಲ್ಲಿ ತಾವು ಸಂಪೂರ್ಣವಾಗಿ ಸಹಕಾರ ಕೊಡ್ತಾ ಇದ್ದೀರಾ ಅಂತೇಳಿ ರವಿಕುಮಾರ್ ಅವ್ರ ಬಗ್ಗೆ ನಮಗೆ ಮಾಹಿತಿ ಇದೆ, ಹೌದಾ? ನೋಡಿ, ಅದು ಏನು ಮಾಡೋದು, ಬಸವರಾಜ್ ಅವರಲ್ಲಿ ತಗಲಾಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಬಸವರಾಜ್ ಅವ್ರ ಜಾಗದಲ್ಲಿ ಬೇರೆ ಯಾರು ಈ ಥರ ಮಾಡಿದರೂ ಕೂಡ ನಾನು ಇದೇ ಸ್ಟ್ಯಾಂಡ್ ತೊಗೊಳ್ತಾ ಇದ್ದೆ. ಯಾಕಂದರೆ ಒಂದು ವಕೀಲನಾಗಿ ಅವನದೊಂದು ಸಿಟಿಸನ್ಸ್ ಮೊದಲವರು, ಆಮೇಲೆ ಅವರೊಂದು ವಕೀಲರು. ಸಿಟಿಸನ್ ಆಗಿ ನಮಗೆಲ್ರಿಗೊಂದು ಡ್ಯೂಟೀಸ್ ಇದೆ. ಡ್ಯೂಟೀಸ್ ಕಮ್ಸ್ ಫಸ್ಟ್, ದೆನ್ ದ ರೈಟ್ಸ್ ಫಾಲೋಸ್. ನಾವೆಲ್ಲ ರೈಟ್ ಬೇಕು, ಡ್ಯೂಟೀಸ್ ಯಾರು ಮಾಡೋದು? ಒಬ್ಬ ಮನುಷ್ಯ ತಾನು ಏನೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಂತ ಹಂಗೆ ರಿಸ್ಕ್, ಆಯಿತು ನೀವು ಮಾಡಿ ನೋಡೋಣ, ಯಾರಾದರೂ ಒಬ್ರು ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಒಂದು ಮಾಧ್ಯಮದಲ್ಲಿ ಹೇಳ್ರಿ, ಅಷ್ಟು ಜನರನ್ನು ಒಟ್ಟು ಹಾಕ್ರಿ. ಎಷ್ಟು ಜನ, ಎಷ್ಟು ಸಾರ್ವಜನಿಕರೇ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಒಬ್ಬರನ್ನ ಕೊಂಡ್ಕೋಬೋದು, ಇಬ್ಬರನ್ನ ಕೊಂಡ್ಕೋಬೋದು, ಸಾರ್ವಜನಿಕರು ತುಂಬ ಬುದ್ಧಿವಂತರು, ನೀವು ಕೊಂಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಕಬಿನಿ ಏನಿದೆ ನಮ್ಮ ಸ್ವತ್ತು, ನಮ್ಮ ಕರ್ನಾಟಕದ ಸ್ವತ್ತು, ಅದಕ್ಕೋಸ್ಕರ ಅವರು ಹೋರಾಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಸೊ ನಾನು ಅವ್ರಿಗೆ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವ್ರಿಗೆ ಏನು ತೊಂದರೆ ಇಲ್ಲದೆ ನನಗೆ ಧೈರ್ಯ ಇದೆ. ನಮ್ಮ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು ಅವ್ರನ್ನ ಈ ಒಂದು ತಪ್ಪಾಗಿರುವಂಥ ಒಂದು ಆರ್ಡ್ರನ್ನ ರೀಕನ್ಸಿಡರ್ ಮಾಡಿಬಿಟ್ಟು ಆ ಸಸ್ಪೆನ್ಷನ್ನ ಅವರು ವಾಪಸ್ ತೊಗೊಳ್ತಾರೆ ಅಂತ ನನಗೆ ಈ ಧೈರ್ಯವಾಗಿದೆ. ಯಾವುದಕ್ಕೂ ಅವರು ಒಂದು ರಿಟ್ ಪಿಟಿಷನನ್ನು ಮೂವ್ ಮಾಡಿದ್ದಾರೆ. ಹೌದೇ, ಯಾಕಂತೇಳಿ ಅವ್ರು ಇದುವರೆಗೆ ಆರ್ಡ್ರ್ ಕಾಪಿ ಕೂಡ ಅವ್ರಿಗೆ ಕೊಟ್ಟಿಲ್ಲ, RTA ಹಾಕಿದ್ದಾರೆ. ಆ ವಿಷಯವಾಗಿ ನಾವೆಲ್ಲ ಅವ್ರಿಗೆ ಹೇಳಿದ್ರಿ, ತಾವೊಂದು ಹಾಕಬೇಕು. ಯಾಕಂದರೆ ಮೈಸೂರಲ್ಲಿದ್ದಾರೆ, ಅವ್ರಿಗೆಲ್ಲನೂ ಇದು ಮಾಡಬೇಕು ಅಂತಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಎಷ್ಟು ಕಷ್ಟ ನೋಡಿ. ನೀವು ರಿಟ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅಲ್ಲ, ಇದೇನಾ ಕೆಲಸ ನಮಗೆ ವಕೀಲರಿಗೆ? ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ನವ್ರು ನಮ್ಗೆ ಈ ಥರ ಮಾಡಿಬಿಟ್ಟು ರಿಟ್ ಹಾಕ್ಕೊಳ್ರಿ ಅಂತ ಹೇಳಿದ್ರೆ, ಅವರು ಕಕ್ಷಿದಾರನಿಗೋಸ್ಕರ ಮಾಡಿಸ್ಬೇಕು, ಸ್ವಂತಕ್ಕೋಸ್ಕರ ಫೈಟ್ ಮಾಡೋದು ನೋಡಿ, ಅದರಷ್ಟು ನೋವಿನ ಕೆಲಸ ಬೇರೆ ಯಾವುದೂ ಇಲ್ಲ. ಈ ರೀತಿ ತೊಂದರೆ ಕೊಡಬೇಡಿ ಅಂತ ನಾನು ನಮ್ಮ ಮೆಂಬರ್ಸ್ ಹತ್ರ ಕೇಳಿಸ್ಕೊತೀನಿ. ಸರ್, ಈಗ ಹೈಕೋರ್ಟ್ನಲ್ಲಿ ನೀವು ಗೌರಿ ಕೌನ್ಸಿಲ್ ಆಗಿದ್ದೀರಿ. ಹೀಗಿದ್ದಾಗ ಒಟ್ಟು 5 ಜನನ ಅಮಾನತುಗೊಳಿಸಿದ್ದಾರೆ. ವಿನಯ್ ಕುಮಾರ್ ಆಗ್ಬೋದು, ಅವ್ರು ಬೆಂಗಳೂರಿನವರೇ, ಮಂಜುನಾಥ್ ಅವರು, ರೇಣುಕಾ ದೇವಿಯವರು, ಮತ್ತು ಹುಣಸೂರು ಪುಟ್ಟೇಗೌಡರು, ಜೊತೆಗೆ ನಮ್ಮ ರವಿಕುಮಾರ್ ಅವರೊಬ್ಬರು. ರವಿಕುಮಾರ್ ಮಾತ್ರ ನಿಮ್ಮ ಇದೆಯಾ ಅಥವಾ ಬಾಕಿದವ್ರದ್ದು ಬಗ್ಗೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ನನಗೆ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಇವ್ರು ಕಳಿಸಿರುವಂಥ ಯಾವುದೋ PDF ಅಲ್ಲಿ ಇದೆಯಲ್ಲ, ಅದರಲ್ಲಿ ಅವ್ರದ್ದು ಪಿಕ್ಚರ್ಗಳನ್ನು ನೋಡಿದೆ. ಪ್ರೈಮಾ ಫೇಸಿ ಐ ಡೋಂಟ್ ನೋ, ನಾನು ಅದ್ರ ಬಗ್ಗೆ ಹೇಳೋಕ್ಕೆ. ಯಾಕಂದರೆ ನನ್ನ ಪ್ರಕಾರ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಡೈರೆಕ್ಟ್ ಸಾಲಿಸಿಟೇಷನ್ ಮಾಡಿಲ್ಲ ಅಂದರೆ ತಪ್ಪಿಲ್ಲ ಅಂತ ನನ್ನ ಒಪಿನಿಯನು. ಅದು ಡಿಬೇಟ್ ಆಗಬೇಕು, ಡಿಸ್ಕಷನ್ ಆಗಬೇಕು, ಪ್ರಾಪರ್ ಗೈಡ್ಲೈನ್ಸ್ ಬರಬೇಕು, ರೂಲ್ಸ್ ರೆಗ್ಯುಲೇಷನ್ ಬರಬೇಕು. ಏನು ತಪ್ಪು ಏನು ತಪ್ಪಿಲ್ಲ ಅಂತ ನಮ್ಗೆ ಯಾರೂ ಹೇಳಲಿಲ್ಲ. ಬಾರ್ ಕೌನ್ಸಿಲ್ನವರು ಸುಮ್ಮನೆ ಒಂದು ಕಳಿಸ್ಬಿಟ್ರು. ಅಂಡರ್ ಸೆಕ್ಷನ್ 35 ಬ್ರಾಡ್ ಗೈಡ್ಲೈನ್ಸ್ ಕೊಟ್ಟರೆ ಆಗಿಲ್ಲ, ರೂಲ್ಸ್ ಮಾಡಬೇಕಾಗುತ್ತೆ. ಇದು ಸರಿನಾ? ಅದಕ್ಕೆ ನಾವು ವರ್ಕ್ಶಾಪ್ ಮಾಡಬೇಕಾಗುತ್ತೆ. ಎಲ್ಲ ಬಾರ್ ಅಸೋಸಿಯೇಷನ್ಗೆ ಹೋಗಬೇಕಾಗುತ್ತೆ. ಬಾರ್ ಅಸೋಸಿಯೇಷನ್ಗಳು ನಮ್ಮ ವಕೀಲರಿಗೆನ್ನೆಲ್ಲ ಕರೆದುಬಿಟ್ಟು ಹೇಳಬೇಕು, ನೋಡಿ ನೀವು ಈ ರೀತಿ ಮಾಡೋದು ರೈಟು ರಾಂಗು. ಓವರಾಲ್ ನೀವು ಕೊಡ್ತೀನಿ, ನೀನು ಮಾಡಿಬಿಡಬೇಕು ಅಂದರೆ ಇಷ್ಟು ದಿನ ಮಾಡಿರೋದು ಏನಾಗ್ಬಿಡುತ್ತೆ? ಮಾಡೋ ಟೈಮಲ್ಲಿ ನೋಡಬೇಕು. ಇಷ್ಟೊಂದು ಮೀಡಿಯಾ, ದೇರ್ ಇಸ್ ಅ ಕ್ಲಿಯರ್ ರೂಲ್ಸ್ ದ್ಯಾಟ್ ಹೈಕೋರ್ಟ್ ವಿಡಿಯೋ ಶುಡ್ ನಾಟ್ ಬಿ ಪಬ್ಲಿಷ್ಡ್. ಆದರೂ ಇಷ್ಟೊಂದು ವೀಡಿಯೋಸ್ಗಳಿದೆ, ಯಾರ್ಯಾರೋ ಅದರಿಂದ ದುಡ್ಡು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಸಲ ಗಮನ ಹರಿಸಿಲ್ಲ. ಈಗ ನಾನು ಹೇಳ್ತೀನಿ, ಆ ವೀಡಿಯೋಸಿಂದ ಜನಗಳಿಗೆ ಹೆಲ್ಪ್ ಆಗ್ತಾ ಇದೆ. ಅದೇ ರೀತಿ ಯಾರೋ ಒಬ್ಬ ದುಡ್ಡು ಮಾಡ್ಕೋತಾ ಇದ್ದಾನೆ, ನೀವು ವಕೀಲರು ದುಡ್ಡು ಮಾಡ್ತಿದ್ದಾರೆ ಅಂದ ಏನಿದೆ ಅರ್ಥ? ಸಾಲಿಸಿಟೇಷನ್ ಎಸ್ ನೋ, ಏನು ತಪ್ಪು? ನನ್ನ ಪ್ರಕಾರ ನಾನು ನಿಂತು ಹೇಳಂಗಿಲ್ಲ. ಅರವಿಂದ್ ಕಾಮತ್ ಈಸ್ ಎ ವೆರಿ ಗುಡ್ ಫ್ಯಾಮಿಲಿ ಅಡ್ವೊಕೇಟ್. ನೀವು ಬನ್ನಿ, ನಾನು ನಿಮಗೆ ವಿನ್ ಮಾಡಿಸ್ಕೊಡ್ತೀನಿ, ನಾನು ಜಯಿಸ್ಕೊಡ್ತೀನಿ, ಎಶ್ಯೂರೆನ್ಸ್ ಕೊಡಬಾರ್ದು, ರಾಂಗ್ ಪ್ರಾಮಿಸಸ್ ಮಾಡಬಾರ್ದು. ಸರ್, ಕಾಮತ್ ಸರ್, ಈಗ ಹೇಳಿದ್ರಿ ನಮ್ಮ ರವಿಕುಮಾರ್ ಕೇಸಲ್ಲಿ ಬಸವರಾಜ್ ಇದ್ದಾರೆ, ನೀವು ಜೊತೆ ಎಲ್ಲಿ ಬೇಕಾದ್ರೆ ಹೋಗ್ತೀವಿ ಅಂತ ಈಗ ತಾನೇ ಹೇಳಿದ್ರಿ. ಅಂದರೆ ನಿಮ್ಮ ಮಾತಿನ ಅರ್ಥ ನೀವು ನಮಗೆ ಸರಿ ತಿಳಿಸ್ಕೊಡಿ ಸರ್. ಎಲ್ಲಿ ಬೇಕಾದ್ರೆ ಬರ್ತೀನಿ ಅಂದರೆ ಈ ಮಾತು ನಮಗೆ ಗೊಂದಲ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಇಲ್ಲ ಕ್ಷಮಿಸಿ, ನಾನು ಒಂದು ಇನ್ನು ಓವರ್ ಎಂತೂಸಿಯಾಸಮ್ ಆ ಮಾತು ಹೇಳಿರ್ಬೋದು. ಎಲ್ಲಿ ಬರ್ತೀರಾ ಅಂತ ಹೇಳಿದ್ರೆ, ನೀವು ಫೈಟ್ ಮಾಡ್ತೀರಾ, ನೀವು ಅವ್ರಿಗೆ ಬಿಡಲ್ಲ ಅಂದರೆ ನಾವು ಅವ್ರ ಜೊತೆ ನಿಲ್ತೀವಿ. ಯಾಕಂದರೆ ಒಂದು ವಕೀಲನ ಜೊತೆ ಇನ್ನೊಬ್ಬ ವಕೀಲ ನಿಲ್ಲಬೇಕು. KSBC ನೀವು ರೂಲ್ಸ್ ಏನು ಮಾಡ್ತೀರಪ್ಪ, ನೀವು ಕೋರ್ಟಲ್ಲಿ ಕೂತ್ಕೊಂಡಿದ್ದೀರಾ, ಅದ್ರ ಮುಂಚೆ ನೀವು ಕೆಳಗಡೆ ಇದ್ದಿರಿ, ಓಟ್ ಕೇಳಿದ್ರಿ, ನಾವು ಸಪೋರ್ಟ್ ಮಾಡಿದ್ರಿ ನಿಮಗೆ. ಆದರೆ ಕೋಟೆ ಕಟ್ಟಿದವ್ರನ್ನೇ ನೀವು ಹೊಡೆದಾಕ್ತೀರಾ. ತಾಜ್ ಮಹಲ್ ಕಟ್ಬಿಟ್ಟು ಕೈ ಕಟ್ ಮಾಡಿದ್ರಲ್ಲ, ಆ ರೀತಿ ಆಗಿಬಿಡುತ್ತೆ. ಓಕೆ ಸರ್, ಕಮಲ್ ಸರ್, ಇಷ್ಟೊಂದು ಜೊತೆ ಇದ್ರಿ, ತಮ್ಮ ಸುಖ ಸಂತೋಷ ಹಂಚ್ಕೊಂಡ್ರಿ. ನೀವು ಮಾಡ್ತಿರೋ ಕೆಲಸಗಳಿಗೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ ಕಡೆಯಿಂದ
ನಿಮಗೆ ಯಾವಾಗಲೂ ನಮ್ಮೆಲ್ಲ ಅಸೋಸಿಯೇಷನ್ಗಳು ಯಾವಾಗಲೂ ವಕೀಲರಿಗೋಸ್ಕರ ನಿಂತಿದ್ದಾರೆ, ಇನ್ನು ಮುಂದೆನೂ ನಿಲ್ತಾರೆ. ನಮ್ಮಲ್ಲಿ ಏನೇ ಡಿಫ್ರೆನ್ಸ್ ಇದ್ರೂ ಅದು ನಮ್ಮೊಳಗಿರುತ್ತೆ, ಹೊರಗಡೆ ಹೋಗಬಾರ್ದು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.